ನಿನ್ನೆ ರಾಮನವಮಿ ಇತ್ತು. ಸೊ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ವಿ. ಬೆಳಗ್ಗೆಯಿಂದ ಆಲ್ಮೋಸ್ಟ್ ಅಲ್ಲೇ ಇದ್ವಿ ಊಟದ ಸಮಯದವರೆಗೂ. ಅಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಇತ್ತು. ಮೊದಲಿಗೆ ಶ್ರೀರಾಮನ್ನ ತೊಟ್ಟಲು ಸೇವೆ ಅಂತ ಎಲ್ಲ ಮಾಡಿದರು. ಇವಾಗ ಅಲ್ಲಿ ನೋಡ್ತಾ ಇರ್ಬೋದು ನೀವು, ಅವರು ರಾಮದೇವರಿಗೆ ನಾಮಕರಣವನ್ನು ಮಾಡ್ತಾ ಇದ್ದಾರೆ. ಅಂದರೆ ರಾಮ ಜನಿಸಿದ ಟೈಮು ಅಂತ ಹೇಳಿ. ಅದಾದಮೇಲೆ ಪೂಜೆ ಎಲ್ಲ ಆಯಿತು. ಸಾಯಂಕಾಲ ರಾಮದೇವರ ನಿಶ್ಚಿತಾರ್ಥ ಇತ್ತು. ಆಮೇಲೆ ನೆಕ್ಸ್ಟ್ ಡೇಗೆ ಕಲ್ಯಾಣೋತ್ಸವ ಕೂಡ ಇತ್ತು. ಸೊ ಹಾಗಾಗಿ ಒಂದು 3 ದಿವಸದಿಂದ ನಾವು ಎವ್ರಿ ಡೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಮತ್ತು ರಾತ್ರಿನೂ ಅಲ್ಲೇ ಪ್ರಸಾದ ಇರ್ತಿತ್ತು. ತುಂಬಾ ಚೆನ್ನಾಗಿತ್ತು. ಊರಲ್ಲೆಲ್ಲ ಇದು ತುಂಬ ಕಾಮನ್. ಮನೆಯಲ್ಲೇ ಯಾರೂ ಅಡುಗೆನೇ ಮಾಡಲ್ಲ ಹಬ್ಬ ಬಂತು ಅಂದರೆ. ಇವಾಗ ತೊಟ್ಟಲು ಸೇವೆ ಅಂತ ರಾಮದೇವ್ರನ್ನ ತೂಗ್ತಾ ಇದ್ದಾರೆ. ಅಮ್ಮ ಅಲ್ಲಿ ಜೋಜೋ ಅಂತ ಹೇಳಿ ಒಂದು ಭಜನೆ ಕೂಡ ಹಾಡಿದರು. ಓವರ್ ಆಲ್ ತುಂಬ ಚೆನ್ನಾಗಿತ್ತು ಈ ಎಕ್ಸ್ಪೀರಿಯನ್ಸ್. ನಿಮ್ಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಖಂಡಿತ ಒಂದು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಲ್ಲಿ ಹಿಂದಿನ ದಿನ ಅಂದರೆ ರಾಮನವಮಿ ಹಿಂದಿನ ದಿನ ಚಂಡಿಕಾ ಹೋಮ ಕೂಡ ಇತ್ತು. ಅದಕ್ಕೂ ಹೋಗಿ ಬಂದ್ವಿ ನಾವು. ತುಂಬ ಚೆನ್ನಾಗೇ ಇತ್ತು. ಆಮೇಲೆ ಎಲ್ಲ ಆದಮೇಲೆ ಪ್ರಸಾದ ತಗೊಂಡು ಮನೆಗೆ ಬಂದ್ವಿ. ಸೊ ನೆಕ್ಸ್ಟ್ ಡೇ ಇಲ್ಲಿ ನಾವು ಕಲ್ಯಾಣೋತ್ಸವಕ್ಕೂ ಹೋಗ್ತಾ ಇದ್ದೀವಿ. ಅಪ್ಪ ಅಮ್ಮ ಎಲ್ಲ ಮೊದಲೇ ಹೋಗಿದ್ದರು. ನಾವು ಇವಾಗ ಹೋಗ್ತಾ ಇದ್ದೀವಿ. ಇದು ಶಾರ್ಟೆಸ್ಟ್ ಕಟ್ ಅಂತ ಹೇಳ್ಬೋದು. ಮನೆಯಿಂದ ಮನೆ ಕೆಳಗಡೆ ಇಳಿದು ಹಿತ್ತಲ ಬಾಗಿಲಿಂದ ಹೋದರೆ ಹಿಂದುಗಡೆನೇ ರಾಮದೇವ್ರ ದೇವಸ್ಥಾನ ಕಾಣಿಸುತ್ತೆ. ಇಲ್ಲಿ ನೋಡಿ, ಇಷ್ಟೇ ನಡ್ಕೊಂಡು ಹೋದರೆ ಆಯಿತು. ಮನೆ ಹಿಂದುಗಡೆನೇ ಇದೆ. ನಾವು ಹೋಗೋಷ್ಟೊತ್ತಿಗೆ ಎಲ್ಲ ಪೂಜೆ ಎಲ್ಲ ಆಗಿತ್ತು. ಕರೆಕ್ಟ್ ಟೈಮಿಗೆ ಹೋದ್ವಿ ನಾವು. ಮಂಗಳಾಷ್ಟಕ ಶುರುವಾಗಿತ್ತು. ತುಂಬಾ ರಶ್ ಇತ್ತು. ತುಂಬ ಎಲ್ಲ ಕಡೆ ಜನ ಕೂತಿದ್ರು. ಹಾಗೂ ಹೀಗೂ ಮಾಡಿ ನಾವು ಅಪ್ಪ ಅಮ್ಮನ ಹತ್ರ ಸೇರಿಕೊಂಡ್ವಿ ಹೋಗಿ. ಆಮೇಲೆ ವಿಡಿಯೋ ಮಾಡೋಕ್ಕೂ ಒಂದು ಜಾಗ ಹುಡ್ಕೊಂಡೆ ನಾನು. ಇಲ್ಲಿ ನೋಡಿ, ರಾಮದೇವ್ರದ್ದು ಅಂತರ್ಪಟ ಎಲ್ಲ ಇಳಿಸಿ ಮದುವೆ ಕ್ರಮ ಎಲ್ಲ ಶುರುವಾಯಿತು. ತುಂಬಾ ಚೆನ್ನಾಗಿ ಅನ್ನಿಸ್ತು. ನಾದಸ್ವರ ಮತ್ತು ಮಂತ್ರಘೋಷಣೆ, ಝಾಂಟೆ ಶಬ್ದ ಎಲ್ಲ ಕೇಳಿ ಮನಸ್ಸಿಗೆ ತುಂಬಾ ಖುಷಿ ಆಯಿತು. ಒಂಥರ ಏನೋ ನೆಮ್ಮದಿ, ಶಾಂತಿ ಥರ ಅನ್ನಿಸ್ತಾ ಇತ್ತು ಆ ಗೋಜು ಗದ್ದಲದಲ್ಲೂ ಕೂಡ. ಮುಂದೆ ಎಲ್ಲ ಮದುವೆ ಕಾರ್ಯಕ್ರಮ ಎಲ್ಲ ನಡೀತಾ ಇತ್ತು. ನಾವು ಹಾಗೆ ನಿಂತ್ಕೊಂಡು ನೋಡ್ತಾ ಇದ್ವಿ. ಏನೋ ಗೊತ್ತಿಲ್ಲ, ಅದೇ ಸಮಯದಲ್ಲಿ ಕಣ್ಣಿಂದ ಹಾಗೆ ಸ್ವಲ್ಪ ನೀರೂ ಬಂತು ನನಗೆ. ಏನು ಅಂತ ಗೊತ್ತಿಲ್ಲ. ಇಟ್ ವಾಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ನಿಮಗಾದರೂ ಯಾವತ್ತಾದರೂ ಆ ಥರ ಆಗಿದೆಯಾ? ದೇವಸ್ಥಾನದಲ್ಲಾಗಿರ್ಬೋದು ಅಥವಾ ಸಮ್ ಸ್ಪೆಷಲ್ ಮೂಮೆಂಟ್ಸಲ್ಲಿ ಆ ಥರ ಕಣ್ಣಿಂದ ನೀರು ಬರೋದಾಗಲಿ ಅಥವಾ ಖುಷಿದು ಅಥವಾ ಧನ್ಯತೆ ಭಾವದಿಂದಾಗಲಿ ಬರುತ್ತೆ ಕೆಲವೊಬ್ಬರಿಗೆ. ಸೊ ಹಾಗೆ ಅನ್ನಿಸ್ತು ನನಗೂ ಕೂಡ. ಹೇ ಭಗವಂತ, ಇಷ್ಟೆಲ್ಲ ಕೊಟ್ಟಿದ್ಯಾ ನಮಗೆ. ಸೊ ಥ್ಯಾಂಕ್ ಯು ಕೋಟಿ ಕೋಟಿ ನಮನ ನಿಮಗೆ ಅಂತ ಹೇಳಿ ಬಂದಿರ್ಬೋದು. ಸೊ ತಾನಾಗೆ ಬಂದುಬಿಡ್ತು. ನಾನು ಫುಲ್ ಅದನ್ನು ದಿಟ್ಟಿಸಿ ನೋಡ್ತಾ ಇದ್ದೆ. ದೇವ್ರ ಮೂರ್ತಿಯನ್ನು ಏನೇನು ನಡೀತಾ ಇತ್ತು ಅಲ್ಲಿ, ಅದರಲ್ಲಿ ಫುಲ್ ಮುಳುಗೋಗಿದ್ದೆ ಅಂತಲೇ ಹೇಳ್ಬೋದು. ಸೊ ಆವಾಗ ಈ ಥರ ನಂಗೆ ಎಕ್ಸ್ಪೀರಿಯನ್ಸ್ ಆಯಿತು. ಸೊ ತುಂಬ ಖುಷಿ ಆಯಿತು. ನಾನು ಫಸ್ಟ್ ಟೈಮ್ ಈ ಥರ ಅಟೆಂಡ್ ಮಾಡಿರೋದು. ಬಾಕಿ ಎಲ್ಲ ನಾನು ಲೈವ್ ಟಿವಿಯಲ್ಲಿ ನೋಡಿದ್ದೀನಿ. ಫಸ್ಟ್ ಟೈಮ್ ಈ ಕಲ್ಯಾಣೋತ್ಸವನ ನಾನು ಅಟೆಂಡ್ ಮಾಡಿರೋದು. ತುಂಬಾ ಖುಷಿ ಆಯಿತು. ತುಂಬ ಚೆನ್ನಾಗಿ ಅನ್ನಿಸ್ತು. ಮುಂದೇನೂ ಅಷ್ಟೇ ಅವಕಾಶ ಸಿಕ್ಕರೆ ಖಂಡಿತ ನಾನು ಈ ಥರ ಕಾರ್ಯಕ್ರಮಕ್ಕೆ ಭಾಗವಹಿಸ್ತೀನಿ ಅಂತ ಅನ್ನಿಸ್ತು.
ಅಪ್ಪ ಅಮ್ಮನೂ ಕಲ್ಯಾಣೋತ್ಸವಕ್ಕೆ ಕೊಟ್ಟಿದ್ದರು. ಸೊ ಹಾಗಾಗಿ ಅವ್ರನ್ನೂ ಕರೆದ್ಬಿಟ್ಟು ಎಲ್ಲ ಮುಟ್ಟಿಸಿ ಅದು ಇದು ಅಂತ ಮಾಡಿಸ್ತಾಯಿದ್ರು. ನಾವು ಹಿಂದ್ಗಡೆ ನೋಡ್ಕೊಂಡು ಕೂತಿದ್ವಿ. ಆಮೇಲೆ ಪ್ರಸಾದ ವಿತರಣೆ ಆಯಿತು. ಹಾಗೆ ಅವಾಗ ತಾನೇ ಊರಿಂದ ನಮ್ಮ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಬಂದಿದ್ದರು. ಅವ್ರನ್ನೂ ನಾನು ಕರ್ಕೊಳಕ್ಕೆ ಹೋದೆ ಬಸ್ ಸ್ಟ್ಯಾಂಡ್ ಹತ್ತಿರ. ಆಮೇಲೆ ಅವರು ನಮ್ಮನ್ನು ಜಾಯಿನ್ ಆದರು. ಅವರು ಎಲ್ಲ ಪ್ರಸಾದ ತಗೊಂಡು ಮನೆಗೆ ಬಂದ್ವಿ.